ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತು ನೋಡ್ತಿದ್ದಂಗೆ ಗೊತ್ತಾಗಿರ್ಬೇಕಲ್ವಾ, ಹುಣಸೆಹಣ್ಣು ವರ್ಷ ಇಡೀ ಕಲರು ಚೇಂಜ್ ಆಗದೆ, ಅದು ಸ್ವಲ್ಪನೂ ಒಂದು ಹುಳನೂ ಬೀಳದೆ ಯಾವ ಥರ ಒಂದು ವರ್ಷ ಅಥವಾ 2 ವರ್ಷ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಅಂಗಡಿಯಿಂದ ತರೋದಾಗಲಿ ಅಥವಾ ನಾವೇ ಕಾಯಿ ತೊಗೊಂಡು ಕ್ಲೀನ್ ಮಾಡೋದಾಗಲಿ, ಅದು ಕಲರು ಚೇಂಜ್ ಆಗಬಾರ್ದು, ಒಂದು ಸ್ವಲ್ಪನೂ ಹುಳನೂ ಬೀಳಬಾರ್ದು. ಆ ಥರ ಯಾವ ಥರ ಇಟ್ಕೊಳ್ಳೋದು ಅಂತ ನೋಡೋಣ. ಅಂಗಡಿಯಿಂದ ತರೋದಕ್ಕಿಂತ ನಾವೇ ಎಲ್ಲಾದರೂ ಮರದ ಹತ್ರ ಕಾಯಿ ಸಿಕ್ಕರೆ, ನಾವೇ ಯಾರಾದರೂ ಬೆಳೆದಿರೋರ ಹತ್ರ ತೊಗೊಂಬಂದು ನಾವೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಕ್ಲೀನ್ ಮಾಡಿ ಇಟ್ಕೊಳ್ಬೋದು. ಆದರೆ ಅಂಗಡಿಯಿಂದ ತೊಗೊಂಬಂದಿದ್ದು ಅಷ್ಟು ಕ್ಲೀನಾಗಿರಲ್ಲ, ಸ್ವಲ್ಪ ಗಲೀಜು ಅಂತಲೇ ಹೇಳ್ಬೋದು. ಅಂಗಡಿಯಿಂದ ತಂದಿದ್ದಾಗಲಿ ಅಥವಾ ನಾವೇ ಕ್ಲೀನ್ ಮಾಡಿರೋಂಥ ಹುಣಸೆಹಣ್ಣಾಗಲಿ ಕಾಯಿ ತೊಗೊಂಡು ಮೊದಲಿಗೆ ಹುಣಸೆಹಣ್ಣನ್ನು 1 ದಿನ ಅಥವಾ 2 ದಿನ ಚೆನ್ನಾಗಿ ಆ ತೇವಾಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲಿ. ಫ್ರೆಂಡ್ಸ್, ಇನ್ನೇನು ಹುಣಸೆಹಣ್ಣು ಸೀಸನ್ ಮುಗೀತು ಅಂತಲೇ ಹೇಳ್ಬೋದು. ಈಗಂತೂ ಮರದಲ್ಲೆಲ್ಲ ಹಣ್ಣಾಗಿ ಎಲ್ಲ ಮುಗೀತಾ ಇದೆ. ಇನ್ನು ಅಂಗಡಿಯಲ್ಲಿ ಸಿಗುತ್ತೆ, ಇನ್ನು ಮರದಲ್ಲಿ ಬೇಕು ಅಂದರೆ ಸಿಗಲ್ಲ. ನಾನು ಮರದಲ್ಲಿ ಸಿಗಲ್ಲ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾವು ನಮ್ಮ ಮರದಿಂದನೇ ತೊಗೊಂಬಂದು ಕ್ಲೀನ್ ಮಾಡಿ ಇಟ್ಕೊಳ್ಳೋದು, ಅದಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಗಡಿಯಿಂದ ತೊಗೊಂಬರಲಿ ಅಥವಾ ಯಾರಾದರೂ ಈ ಥರ ಕ್ಲೀನ್ ಮಾಡಿಕೊಟ್ಟಿರಲಿ, ಆ ಹುಣಸೆಹಣ್ಣನ್ನ ಫಸ್ಟ್ 1 ದಿನ 2 ದಿನ ಚೆನ್ನಾಗಿ ಬಿಸಿಲಿಗೆ ಹಾಕಿ ಈ ಥರ ಒಣಗಿಸ್ಬೇಕು. ಬಿಸಿಲಲ್ಲಿಟ್ಟಾಗ ಇದು ಮೆತ್ತಗಾಗುತ್ತೆ, ಮತ್ತು ನೆರಳಿಗಿಟ್ಟರೆ ಇದೆಲ್ಲ ಗಟ್ಟಿ ಆಗುತ್ತೆ. ಆಗೇನಪ್ಪ ಮಾಡಬೇಕು ಅಂದರೆ, ತುಂಬ ಜಾಸ್ತಿ ಇದ್ದರೆ ಒಂದು ಕಡ್ಡಿ ತಗೊಂಡು ಅದು ಗಟ್ಟಿಯಾಗಿರುತ್ತಲ್ವ, ಆಗೆಲ್ಲ ಬಡಿದ್ರೆ ಇದು ನೋಡಿ ಹುಣಸೆಹಣ್ಣು ಎಲ್ಲಿರೋ ಈ ಥರ ವೈಟ್ ಕಾಟನ್ ಥರ ಇರುತ್ತಲ್ವ, ಅದೆಲ್ಲ ಹೋಗುತ್ತೆ. ಬೇಗ ಹುಳ ಬೀಳೋದು ಯಾಕಪ್ಪ ಅಂದರೆ, ನೋಡಿ ಇದರಲ್ಲಿರೋ ಆ ವೈಟ್ ಆಗಿರುತ್ತಲ್ವ, ಅದರಿಂದ ಅದೇನಾದರೂ ಉಳ್ಕೊಂಡಿದ್ರೆ ಬೇಗ ಹುಳ ಬೀಳುತ್ತೆ. ಅಕಸ್ಮಾತ್ ಒಂದೊಂದು ಬೀಜ ಇದ್ದರೂ ಅಷ್ಟೇ ಬೇಗನೆ ಹುಳ ಬಿದ್ದುಬಿಡುತ್ತೆ. ಅದನ್ನೆಲ್ಲ ಕ್ಲೀನಾಗಿ ನೀಟ್ ಮಾಡಿ ಅದು ಹುಣಸೆಹಣ್ಣು ಒಟ್ಟು ಬೀಜ ವೈಟಾಗಿರೋದು ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಒಣಗಾದ್ಮೇಲೆ ಇದನ್ನೆಲ್ಲ ತೆಗೆದು ನೋಡಿ, ನಾನಂತೂ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನಾರು, ಒಟ್ಟು, ಬೀಜ, ಆ ವೈಟಾಗಿರೋದು ಎಲ್ಲ ಆ ಸಿಪ್ಪೆ ಥರ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಬಿಡಿಸಿ ಕ್ಲೀನ್ ಮಾಡಿದ್ದೀನಿ. ಜಾಸ್ತಿ ಇರಲಿ ಕಡಿಮೆ ಇರಲಿ ಇದೇ ಮೆಥಡಲ್ಲೇ ಮಾಡಬೇಕು. ಈ ಥರ ಬಿಸಿಲಲ್ಲೆಲ್ಲ ಒಣಗಿಸಿ ಕ್ಲೀನ್ ಮಾಡಿ ಆದಮೇಲೆ ನೋಡಿ, ಈ ಥರ ಒಂದು ಗ್ಲಾಸ್ ಕಂಟೈನರ್ ತೊಗೊಬೇಕಾಗುತ್ತೆ, ಏರ್ ಟೈಟ್ ಕಂಟೈನರು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಮಾತ್ರ ಹುಣಸೆಹಣ್ಣು ಉಪ್ಪನ್ನು ಹಾಕಲೇಬಾರ್ದು. ಈ ಥರ ಗಾಜಿನ ಡಬ್ಬ ಅಥವಾ ಸೆರಾಮಿಕ್ ಇರುತ್ತಲ್ವ, ಅದರಲ್ಲಿ ಮಾತ್ರ ಹಾಕಿ ಇಡಬೇಕು. ಎಲ್ಲ ಈ ಥರ ಗಾಜಿನ ಡಬ್ಬ ತೊಗೊಂಡಾದ್ಮೇಲೆ ಕೆಳಗಡೆ ಸ್ವಲ್ಪ ಉಪ್ಪನ್ನು ಹಾಕಬೇಕು, ಅಂದರೆ 1 ಲೇಯರ್ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಬೇಕು, ಅಂದರೆ 1 ಲೇಯರ್ ಉಪ್ಪು, 1 ಲೇಯರ್ ಹುಣಸೆಹಣ್ಣು, 1 ಲೇಯರ್ ಉಪ್ಪು, 1 ಲೇಯರ್ ಹುಣಸೆಹಣ್ಣನ್ನು ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಇಲ್ಲ ಅಂದರೆ ಇನ್ನೂ ದೊಡ್ಡದಾಗಿರೋ ಅಂಥ ಗ್ಲಾಸ್ ಕಂಟೈನರಲ್ಲಿ ತೊಗೊಂಡು ಎಲ್ಲ ಫುಲ್ ಎಷ್ಟಿರುತ್ತೋ ಅಷ್ಟು ಹುಣಸೆಹಣ್ಣಿಗೆ, ತುಂಬ ಜಾಸ್ತಿ ಇದ್ದರೆ ಒಂದು ಅರ್ಧ kg 1 kg ಅಷ್ಟು ಉಪ್ಪನ್ನು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದರೂ ಹಾಕ್ಬೋದು. ಇಲ್ಲ ಸ್ವಲ್ಪ ಇದ್ದರೆ ನೋಡಿ ಈ ಥರ ಆದರೂ ಮಾಡ್ಬೋದು. ಇಲ್ಲ ಅಂದರೆ ಸಣ್ಣದಾಗಿ ನೋಡಿ ಎಷ್ಟು ಬೇಕೋ ಅಷ್ಟು ಒಂದೊಂದು ಉಂಡೆ ಥರ ಮಾಡಿಕೊಂಡು ಆ ಉಂಡೆಗೆಲ್ಲ ಸ್ವಲ್ಪ ಉಪ್ಪಲ್ಲಿ ಈ ಥರ ಎಲ್ಲ ಹದ್ಬಿಟ್ಟು ಉಪ್ಪೆಲ್ಲ ಮೆತ್ಕೊಳ್ಳೋ ಥರ ಮಾಡಿಬಿಟ್ಟು ಉಂಡೆ ಆದರೂ ಮಾಡಿ ಇಡ್ಬೋದು. ಈ ಉಂಡೆ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಏನಾದರೂ ಹುಣಸೆಹಣ್ಣಿದ್ರೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬಕ್ಕೆ ತುಂಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡೋದು ಇದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹುಣಸೆಹಣ್ಣು ಸ್ವಲ್ಪ ಉಂಡೆ ಕಟ್ಟೋದು, ಉಂಡೆನೂ ಉಪ್ಪಲ್ಲೆಲ್ಲ ಮಿಕ್ಸ್ ಮಾಡಿ ಹಾಕೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದ್ರ ಬದಲು ಎಲ್ಲದಕ್ಕೂ ಮಿಕ್ಸ್ ಮಾಡಿ ಈ ಥರ ಇಡ್ಬೋದು. ಈ ಡಬ್ಬದಲ್ಲಿ ತುಂಬೋದಕ್ಕಿಂತ ಈಸಿ ಕೆಲಸ ಏನಪ್ಪ ಅಂದರೆ, ಎಲ್ಲ ಹುಣಸೆಹಣ್ಣಿಗೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬಕ್ಕೆ ಹಾಕ್ಬೋದು. ಸ್ವಲ್ಪ ಹುಣಸೆಹಣ್ಣಿದ್ರೆ ನೋಡಿ ಈ ಥರ ಒಂದು ಲೇಯರ್ ಉಪ್ಪು, 1 ಲೇಯರ್ ಹುಣಸೆಹಣ್ಣು, ಒಂದು ಲೇಯರ್ ಉಪ್ಪು, 1 ಲೇಯರ್ ಹುಣಸೆಹಣ್ಣು ಹಾಕಿ ಇಟ್ಬಿಟ್ಟು ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಹೊರಗಡೆ ಆದರೂ ಇಡ್ಬೋದು. ಫ್ರಿಜ್ಜಲ್ಲಿಟ್ಟರೆ ಕಲರ್ ಚೇಂಜ್ ಆಗೋಲ್ಲ, ಹಾಗೇ ಇರುತ್ತೆ. ಹಾಗೆ ಹೊರಗಡೆ ಇಟ್ಟರೆ ಕಲರ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ, ಆದರೆ ಸ್ವಲ್ಪನೂ ಒಂದು ಹುಳನೂ ಬೀಳಲ್ಲ ಉಪ್ಪು ಹಾಕಿ ಇಡೋದ್ರಿಂದ. ಒಬ್ಬೊಬ್ಬರು ಫ್ರಿಜ್ಜಲ್ಲಿ ಇಡೋದಕ್ಕೆ ಇಷ್ಟಪಡಲ್ಲ, ವರ್ಷಾನುಗಟ್ಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡೋದು ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ಅಂಥವ್ರು ಉಪ್ಪನ್ನು ಹಾಕಿ ಈ ಥರ ಹೊರಗಡೆನೇ ಇಟ್ಟು 1 ವರ್ಷ 2 ವರ್ಷದವರೆಗೂ ಯೂಸ್ ಮಾಡ್ಬೋದು. ಎಷ್ಟೇ ಹುಣಸೆಹಣ್ಣಿರಲಿ ಇದೇ ಮೆಥಡಲ್ಲೇ ಫಾಲೋ ಮಾಡಿ. ನಮಗೆ ಮೇಯ್ನ್ ಏನಪ್ಪ ಅಂದರೆ, ಹುಣಸೆಹಣ್ಣು ಕಲರ್ ಚೇಂಜ್ ಆಗಬಾರ್ದು. ಯಾಕೆಂದರೆ ರಸಮ್ ಸಾಂಬಾರು ಎಲ್ಲ ಮಾಡಿದಾಗ ಅದು ಕಲರ್ ಚೇಂಜ್ ಆಗಿಬಿಡುತ್ತಲ್ವ, ಒಂಥರ ಬ್ಲ್ಯಾಕಾಗಿ ಕಾಣ್ತಿರುತ್ತಲ್ವ, ಅದು ಇಷ್ಟ ಆಗಲ್ವಲ್ಲ, ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡ್ಬೋದು. ತುಂಬ ಸಿಂಪಲ್ ಇನ್ಫಾರ್ಮೇಷನ್ ಅನಿಸ್ಬೋದು, ಆದರೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಉಪ್ಪಾಕಿ ಇಟ್ಟಿದ ತಕ್ಷಣ ಅದು ಕಲರ್ ಚೇಂಜ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಕಲರ್ ಅಂತೂ ಚೇಂಜ್ ಆಗೇ ಆಗುತ್ತೆ, ಅಂದರೆ ಬ್ಲ್ಯಾಕ್ ಕಲರ್ ಬಂದ್ಬಿಡುತ್ತೆ. ಕಲರ್ ಚೇಂಜ್ ಆಗಬಾರ್ದು, ಹಾಗೇ ಇರಬೇಕು ಅನ್ನೋಗಿದ್ರೆ ಫ್ರಿಜ್ಜಲ್ಲಿ ಇಡಿ. ಇಲ್ಲ ಪರವಾಗಿಲ್ಲ, ಕಲರ್ ಚೇಂಜ್ ಆದರೂ ಪರವಾಗಿಲ್ಲ, ಹುಳ ಆಡಬಾರ್ದು ಅನ್ನೋಂಗಿದ್ರೆ ಹೊರಗಡೆನೇ ಈ ಥರ ಉಪ್ಪಲ್ಲಿ ಮಿಕ್ಸ್ ಮಾಡಿ ಇಡಿ ಅಷ್ಟೇ.
ಫ್ರೆಂಡ್ಸ್, ನಾನು ಯಾಕೆ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಅಂದರೆ, ಈಗಂತೂ ಹುಣ್ಸೆಹಣ್ಣು ಸೀಸನ್ ಅಲ್ವಾ, ಮುಗಿತಾ ಇದೆ. ಹುಣ್ಸೆಹಣ್ಣು ಸಾಮಾನ್ಯವಾಗಿ ಸ್ಟೋರ್ ನಮ್ಮ ಕಡೆ ಅಂತೂ ತುಂಬಾ ಸ್ಟೋರ್ ಮಾಡಿ ಇಟ್ಕೊತೀವಿ. ಒಂದು ವರ್ಷಕ್ಕಾಗಷ್ಟು ಹುಣ್ಸೆಹಣ್ಣನ್ನ ಇಟ್ಕೊತೀವಿ. ಹಾಗೆ ನಾನು ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಸ್ಟೋರ್ ಮಾಡಿ ಇಡ್ತಿದ್ದೆ. ಅದಕ್ಕೆ ನಿಮಗೂ ಶೇರ್ ಮಾಡಿದೆ ಅಷ್ಟೇ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.